ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂಥ ಒಂದು ಪಾಠವನ್ನು ನೋಡೋಣ. ನಿನ್ನೆಯ ದಿನ ಏನು ಮಾಡಿದ್ವಿ, ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂತಹ ಒಂದು ಪೂರಕ ಪಾಠದಲ್ಲಿ ಕವಿಗಳ ಪರಿಚಯವನ್ನು ನೋಡ್ಕೊಂಡ್ವಿ. ಹಾಗೂ ಕವಿಗಳು ತಾವು ಯಾವ ರೀತಿಯಾಗಿ ಆಟೋ ರಿಕ್ಷಾದಲ್ಲಿ ಹೋಗ್ಬೇಕಾದ್ರೆ ಅವರ ಪರಿಸ್ಥಿತಿ ಹೇಗಿತ್ತು, ಆಟೋ ಕಂಡ್ರೆ ಅವ್ರಿಗೆ ಎಷ್ಟು ಇಷ್ಟ, ಎಷ್ಟು ಭಯ, ಅವರು ಯಾವಾಗ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡ್ರು, ಅವರು ಎಲ್ಲವನ್ನು ನಿನ್ನೆ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ. ಮಕ್ಕಳು ಇವತ್ತೇನು ಮಾಡೋಣ, ಹೊಸೂರು ನರಸಿಂಹಯ್ಯನವರು ಬರೆದಿರುವಂತಹ ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂಥ ಪೂರಕ ಪಠದಲ್ಲಿ ಕವಿಗಳು ಮುಂದುವರೆದು ಏನು ಹೇಳ್ತಾರ, ಅವರು ನಿನ್ನೆ ದಿನ ಏನೈತಿಲ್ಲ ಅದ್ರ ಮುಂದುವರೆದ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ. ಆಟೋ ರಿಕ್ಷಾದ ರಸ ಪ್ರಸಂಗಗಳು. ನಿನ್ನೆಯ ದಿನ ನಾವು ಎಲ್ಲಿಗಿದ್ವಿ, ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಂಡೆ ಇಲ್ಲಿಗಿದ್ವಿ. ಹೌದಾ, ಅವರು ಆಟೋ ರಿಕ್ಷಾ ಮೇನ್ ಸಿದ್ಧಾಂತವನ್ನು ಬೋಧನೆ ಮಾಡಕತ್ತಿದ್ದಲ್ಲ, ಅವನಿಂದ ನಾ ಬದುಕಿ ಬಂದ್ರೆ ಸಾಕಪ್ಪ ಅನ್ನುವಂಗಾಗಿತ್ತು ಅವ್ರ ಕವಿಗಳಿಗೆ. ಹೀಗಾಗಿ ನಾ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಕುಳಿತುಕೊಂಡೇನೆ ಅಂತ ಹೇಳಕತ್ತಿದ್ರು. ಮುಂದುವರೆದೇನು ಹೇಳ್ತಾರೆ ಬನ್ನಿ ನೋಡೋಣ. ಮತ್ತೊಬ್ಬ ಆಟೋ ರಿಕ್ಷಾ ಚಾಲಕ, ಅಯ್ಯೋ ಕುಳಿತುಕೊಳ್ಳಿ ಸ್ವಾಮಿ, ನಿಮಗೆ ಒಬ್ಬರಿಗೇನೆ ಜೀವದ ಮೇಲೆ ಆಸೆ ಇದೆ ಎಂದು ತಿಳಿದುಕೊಳ್ಳಬೇಡಿ. ನೋಡ್ರಿ, ಮತ್ತೊಂದು ಸಲ ಅವ್ರು ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಏನು ಹೇಳ್ತಾರಪ್ಪ ಅಂದ್ರೆ, ಮತ್ತೊಬ್ಬ ಆಟೋ ರಿಕ್ಷಾ ಚಾಲಕ ಏನು ಹೇಳ್ತಾನೆ, ಅಯ್ಯೋ ಕುಳಿತುಕೊಳ್ಳಿ ಸ್ವಾಮಿ, ನಿಮಗೆ ಅಷ್ಟನ್ನ ಜೀವದ ಮೇಲೆ ಭಯ ಆಯ್ತಾ, ನಿಮ್ಮ ಒಬ್ಬರಿಗೆ ನಮಗೇನಿಲ್ಲ ಅಂತ ತಿಳ್ಕೊಂಡಾರಣ ಅಂಥೇಳಿ ಅವ್ರಿಗೆ ಹೇಳಕತ್ತ. ನಾವು ಒಬ್ಬ ಆಟೋ ರಿಕ್ಷಾ ಚಾಲಕ ಏನು ಹೇಳ್ದ, ನೀವು ಗಾಡಿ ಹತ್ತಕ್ಕಿಂತ ಮುಂಚೆ ಅಪಶಕ್ನ ಮಾತಾಡತ್ತರ ಅಂತ ಹೇಳ್ದ. ಇನ್ನೊಬ್ಬ ಆಟೋ ರಿಕ್ಷಾ ಚಾಲಕ ವಿಧಿಲಿಖಿತ ಎಲ್ಲ ಅದೇನು ಆಗ್ಬೇಕಂತ ಹಣೆ ಬರದಲ್ಲಿ ಬರ್ತೈತಲ್ಲ ಅದಾಗೆ ಆಗ್ತೈತೆ ಅಂತ ಅವ್ನು ಹೇಳ್ದ. ಆದ್ರೆ ಮತ್ತೊಬ್ಬ ಆಟೋ ರಿಕ್ಷಾ ಚಾಲಕ ಏನು ಹೇಳ್ತಾನೆ, ಸುಮ್ಮನೆ ಕೂತ್ಕೊಳ್ರಿ ಸ್ವಾಮಿ, ನೀವು ಯಾಕೆ ಅಷ್ಟೊಂದು ವಿಚಾರ ಮಾಡಾಕತ್ತೀರಿ, ನಿಮಗೆ ಒಬ್ಬರಿಗೆ ಏನೇನೋ ಜೀವದ ಮ್ಯಾಗ ಆಸೆ ಐತನ ಅಂತ ಕೇಳಾಕತ್ತಾರ. ನಮಗೂ ಇದೆ, ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ ಎಂದು ಸಮಾಧಾನ ಪಡಿಸಿದ. ನೋಡ್ರಿ, ಆಟೋ ರಿಕ್ಷಾ ಚಾಲಕ ನಿಮಗಷ್ಟೇ ಜೀವದ ಮ್ಯಾಗ ಇಲ್ಲ, ಆಸೆ ಇಲ್ಲ, ನಮಗೂ ಕೂಡ ಜೀವದ ಮೇಲೆ ಆಸೆ ಐತಿ, ನಮಗೂ ಬದುಕಬೇಕನ್ನುವಂಥ ಆಸೆ ಐತಿ. ಯಾಕಂದರೆ ನನಗೂ ನನ್ನ ಹಿಂದೂ ಕುಟುಂಬ ಐತಿ. ನಿಮಗೆ ಹೆಂಗೆ ನಿಮ್ಮ ಹಿಂದೂ ಕುಟುಂಬ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರಲ್ಲ, ಹಾಗೆ ನನಗೂ ಕೂಡ ಹೆಂಡತಿ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ ಎಲ್ಲವೂ ಕೂಡ ನನಗೆ ಐತಿ ಅಂತ ಸಮಾಧಾನವನ್ನು ಪಡಿಸ್ತಾನೆ. ನನಗೆ ಯಾವ ಹೆಂಡತಿ ಮಕ್ಕಳು ಇಲ್ಲಪ್ಪ, ನಿನಗೆ ಇದ್ದಾರೆ ಅಂತಲೇ ಅವರ ಯೋಗಕ್ಷೇಮಕ್ಕಾಗಿಯೇ ನಾನು ನಿನಗೆ ಎಚ್ಚರಿಕೆ ಕೊಟ್ಟೆ ಎಂದು ಹೇಳಿದೆ. ನೋಡ್ರಿ, ಕವಿಗಳು ಹೆಂಗೆ ಹೇಳ್ತಾರೆ ಮತ್ತು, ನೋಡಪ್ಪ ನನಗೆ ಯಾವುದೇ ರೀತಿಯಾದಂಥ ಹೆಂಡತಿ ಮಕ್ಕಳು ಇಲ್ಲ, ನಾನು ಒಬ್ಬಂಟಿಯಾಗಿದ್ದೀನಿ, ನೀನು ಆದ್ರೆ ನಿನಗದಾರ, ನಿನಗೆ ಯಾರ್ಯಾರ ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರಲ್ಲ, ನಿನ್ನ ಯೋಗಕ್ಷೇಮಕ್ಕಾಗಿ ನಾನು ಹೇಳತ್ತೀನಿ, ನಿನ್ನ ಸಲುವಾಗಿ ನಿನ್ನ ಕುಟುಂಬ ಕಾಯತತಿ, ಹಾಗಾಗಿ ನಾನು ನಿನಗೆ ಎಚ್ಚರಿಕೆ ಕೊಡತ್ತೀನಿ. ನನಗಂತೂ ಯಾರಿಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನು ಇದ್ರೇನ ಸತ್ರರೇನ, ಹೌದಾ, ನನಗೆ ಅಪಘಾತ ಆಗಿನ ಬದುಕಿದ್ರೇನು ಸತ್ರೇನು, ಆದರೆ ನಿನಗೆ ಹಂಗಲ್ಲ, ನಿನ್ನ ಕುಟುಂಬ ಐತಿ, ನಿನ್ನ ಹೆಂಡತಿ ಇದಾರ, ನಿನ್ನ ಮಕ್ಕಳು ಇದಾರ, ನಿನ್ನ ಅಣ್ಣ ತಮ್ಮ ಬಂಧು ಬಳಗ ಎಲ್ಲವೂ ಐತಿ, ನನಗೂ ಐತಿ ಇಲ್ಲ ಅಂತಲ್ಲ, ಆದರೆ ಹೆಂಡತಿ ಮಕ್ಕಳು ಇಲ್ಲ ಅಷ್ಟ, ಅಪ್ಪ ಅವ್ವ ಅದಾರ ಅಂತ ಹೇಳ್ತಾರೆ ಕವಿಗಳು. ಇನ್ನೊಂದು ಸಲ ಒಬ್ಬ ಆಟೋ ಚಾಲಕ ಕೇಳ್ದ, ಏನು ಸ್ವಾಮಿ ಈ ವೇಗಕ್ಕೇನೆ ಭಯ ಪಡುತ್ತೀರಿ. ನೋಡ್ರಿ, ಅವಾಗ ಮತ್ತೊಂದು ಸಲ ಆಟೋ ರಿಕ್ಷಾದಲ್ಲಿ ಪ್ರಯಾಣವನ್ನು ಮಾಡ್ತಿರ್ಬೇಕಾದ್ರೆ ಅವಾಗ ಮತ್ತೊಬ್ಬ ಆಟೋ ರಿಕ್ಷಾಕ ಇವರು ಪ್ರಯಾಣವನ್ನು ಹೋಗ್ತಾರೆ. ಇನ್ನು ಅವಸರ ಇತ್ತಂತ ಕಾಣಿಸುತ್ತೆ, ಹೌದಾ ಕವಿಗಳಿಗೆ. ಅವಾಗ ಹೋಗ್ತಿರ್ಬೇಕಾದ್ರೆ ಅವಾಗ ಆಟೋ ರಿಕ್ಷಾ ಚಾಲಕ ಏನು ಹೇಳ್ತಾನೆ, ಏನು ಸ್ವಾಮಿ ಈ ವೇಗಕ್ಕೇನೋ ಭಯ ಪಡ್ತೀರಿ, ಏನು ರೀ ಸ್ವಾಮಿ ನೀವು ನಾವು ಇಷ್ಟು ಸಾವಕಾಶ ಹೋದರೂ ಕೂಡ ಇಂಥ ಸಿಂಪಲ್ ವೇಗಕ್ಕನ ನೀವು ಭಾಳ ಭಯ ಪಡ್ತಿರಲ್ಲ, ಭಾಳ ಗಾಬರಿ ಕೊಡ್ತಿರಲ್ಲ ಅಂತ ಹೇಳ್ತಾನೆ. ನೀವು ಅಮೇರಿಕಕ್ಕೆಲ್ಲ ಹೋಗಿದ್ದೀರಿ ಅಂತ ಕೇಳಿದ್ದೇನೆ. ನೋಡಿರಿ, ನೀವು ಅಮೇರಿಕಕ್ಕೆಲ್ಲ ಹೋಗಿದ್ದೀರಿ ಅಂತ ಕೇಳಿ, ನೀವು ಇಂಥ ಆಟೋ ರಿಕ್ಷಾದಲ್ಲಿ ಹೋಗ್ಬೇಕಾದ್ರೆ ಇಷ್ಟೊಂದು ಭಯ ಪಡತ್ತಿರಲ್ಲ ಸ್ವಾಮಿ, ಆದರೆ ನೀವು ಅಮೇರಿಕಕ್ಕೆಲ್ಲ ಹೋಗಿ ಅಮೇರಿಕಾದ ದೇಶ ವಿದೇಶ ಪ್ರವಾಸವನ್ನೆಲ್ಲ ಮಾಡಿ ಬಂದಿರಂತೆ ನಾನು ಕೇಳ್ಪಟ್ಟಿದ್ದೀನಿ ನಿಮ್ಮ ಬಗ್ಗೆ. ನೀವು ಇಷ್ಟು ಅಂಜಿದ್ರೆ ಹೆಂಗೆ, ಇಷ್ಟು ಭಯ ಪಟ್ರೆ ಹೆಂಗೆ, ನೀವು ಹಿಂಗೆ ಗಾಬರಿ ಪಟ್ರೆ ಹೆಂಗೆ ಅಂತೇಳಿ ಕೇಳತ್ತನ. ವಿಮಾನದಲ್ಲಿ ಹೋಗುವಾಗ ನಿಮಗೆ ಭಯವಾಗಲಿಲ್ಲವೇ ಎಂದು ಪ್ರಶ್ನಿಸಿದ. ಅವಾಗಿನ ಹತ್ರ ವಿಮಾನದಲ್ಲಿ ಹೋಗ್ತಿರಲ್ಲ, ನೀವು ಆಟೋ ರಿಕ್ಷಾಕ್ಕೆ ಹತ್ತಲಿಕ್ಕೆ ಇಷ್ಟೊಂದು ಭಯ ಪಡತ್ತೀರಿ, ಇನ್ನು ವಿಮಾನದಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಭಯ ಆಗಲಿಲ್ಲಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಆಟೋ ರಿಕ್ಷಾ ರಸ್ತೆ ಮೇಲೆ ಹೋಗುವಂಥದ್ದು, ವಿಮಾನ ಹಾಗಲ್ಲ, ಆಕಾಶದಲ್ಲಿ ಹಾರಾಡುವಂಥದ್ದು. ಹೀಗಾಗಿ ನಿಮಗೆ ಭಯ ಆಗಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಇಲ್ಲಪ್ಪ ನನಗೇನು ಅಲ್ಲಿ ಭಯವಾಗುವುದಿಲ್ಲ. ನೋಡ್ರಿ, ಅದಕ್ಕೆ ಕವಿಗಳು ಹೇಳ್ತಾರೆ, ನನಗೆ ಆಟೋ ರಿಕ್ಷಾ ಹತ್ತಾಕ ಭಯ, ಆದರೆ ವಿಮಾನದಲ್ಲಿ ಹೋಗಲಿಕ್ಕೆ ನನಗೆ ಭಯ ಆಗುವುದಿಲ್ಲ. ಯಾಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರಲಿಲ್ಲ. ನೋಡ್ರಿ, ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸುಗಳು ಏನದಾಗಲು ದನ ಕರುಗಳು ಅಡ್ಡ ಬರೋದಿಲ್ಲ, ಜನರು ಅಡ್ಡ ಬರೋದಿಲ್ಲ. ಆದರೆ ವಿಮಾನಕ್ಕೆ ಅಡ್ಡ ಬರೋದಿಲ್ಲ, ಆದರೆ ಆಟೋ ರಿಕ್ಷಾಕ್ಕೆ
ಹೋಗ್ತಿರ್ಬೇಕಾದ್ರೆ ನಾಯಿಗಳು ಅಡ್ಡ ಬರ್ತಾವೆ, ಬೆಕ್ಕುಗಳು ಅಡ್ಡ ಬರ್ತಾವೆ, ಜನರು ಅಡ್ಡ ಬರ್ತಾರೆ, ಆಮೇಲೆ ದನ ಕರುಗಳು ಅಡ್ಡ ಬರ್ತಾರೆ. ಹೀಗಾಗಿ ಎಲ್ಲವೂ ಅಡ್ಡ ಬರ್ತಾವಲ್ಲ, ಹೀಗಾಗಿ ವಿಮಾನಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಅಡ್ಡ ಬರುವುದಿಲ್ಲ. ಜೊತೆಗೆ ವಿಮಾನವನ್ನು ಓವರ್ಟೇಕ್ ಮಾಡಿದ ಪ್ರಸಂಗವೂ ಇಲ್ಲ ಅಂದೆ ನೋಡಿ. ಹೀಗಾಗಿ ನೋಡಿ ಕವಿಗಳು ಹೆಂಗೆ ಹೇಳ್ತಾರೆ, ವಿಮಾನವನ್ನು ಓವರ್ಟೇಕ್ ಮಾಡುವಂತಹ ಪ್ರಸಂಗವೂ ಕೂಡ ಅಲ್ಲಿ ಇರುವುದಿಲ್ಲ. ಇಲ್ಲಿ ಹಾಗಿಲ್ಲ, ಒಬ್ಬ ಆಟೋ ಚಾಲಕ ಮುಂದೆ ಹೋಗೋನು ನನಗಿಂತ ಸ್ಪೀಡ್ ಹೋಗತ್ತಾನಲ್ಲ, ಮತ್ತೊಬ್ಬರು ಹತ್ತಿಸ್ಕೊಂಡು ಹೋಗ್ತಾನಲ್ಲ ಅಂತೆ ಇಲ್ಲಿ ಓವರ್ಟೇಕ್ ಮಾಡುವಂಥ ಸಂದರ್ಭಗಳೇ ಹೆಚ್ಚು. ಅದ ಬೆಂಗಳೂರಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಆಟೋದವಾಗಿರ್ಬೋದು ಅಥವಾ ಕಾರ್ ಗಾಡಿ ಚಾಲಕ ಆಗಿರ್ಬೋದು, ಮೋಟ್ರ್ ಸೈಕಲ್ ಚಾಲಕ ಆಗಿರ್ಬೋದು, ಒಟ್ಟಾರೆ ಈಗ ಆತ ಓವರ್ಟೇಕ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವಂಥ ಸಂದರ್ಭಗಳು ಬರ್ತಾವೆ. ಆದರೆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಯಾವುದೇ ದನ ಕರುಗಳು ಅಡ್ಡು ಬರೋದಿಲ್ಲ, ಮನುಷ್ಯರು ಅಡ್ಡು ಬರೋದಿಲ್ಲ, ಓವರ್ಟೇಕ್ ಮಾಡುವಂಥ ಪ್ರಸಂಗವೂ ಇರುವುದಿಲ್ಲ ಅಂತ ಕವಿಗಳು ಹೇಳ್ತಾರೆ. ಕರೆಕ್ಟ್ ಸರ್ ನೀವು ಹೇಳಿದ್ದು ಎಂದು ಒಪ್ಪಿದ. ಅದಕ್ಕೆ ಆಟೋ ಚಾಲಕ ಹೇಳ್ತಾನೆ, ಹೌದು ಸರ್ ನೀವು ಹೇಳ್ತಾ ಇರೋದು ನಿಜ, ನೀವು ವಾಸ್ತವಿಕವಾದಂತಹ ಮಾತನ್ನೇ ಆಡ್ತಾ ಇದ್ದೀರಿ ಅಂಥೇಳಿ ಹೇಳ್ತಾನೆ. ಇನ್ನೊಂದು ಸಲ ಇನ್ನೊಬ್ಬ, ಸಾರ್ ನೀವು ಆ ಶಿವ ಬಾಲಯೋಗಿಗೆ ಸರಿಯಾದ ಸವಾಲು ಹಾಕಿದ್ದೀರಿ ನೋಡಿರಿ. ಅವಾಗ ಇನ್ನೊಂದು ಸಲ ಇನ್ನೊಬ್ಬ ಚಾಲಕ ಏನು ಹೇಳ್ತಾನಪ್ಪ ಅಂದ್ರೆ, ಸಾರ್ ನೀವು ಆ ಶಿವ ಬಾಲಯೋಗಿ ಏನದನಲ್ಲ ಆತನಿಗೆ ನೀವು ಸರಿಯಾದಂಥ ಸವಾಲನ್ನು ಹಾಕಿದ್ದೀರಿ. ಏನಂತ ಹಾಕ್ತಾರ ಬನ್ನಿ ನೋಡ. ಆತನ ಪ್ರಾರ್ಥನೆಯಿಂದ ಬರೋ ಮಳೆಯೂ ತಪ್ಪಿ ಹೋಯಿತು ನೋಡಿ. ಆತನ ಪ್ರಾರ್ಥನೆಯಿಂದ ಬರ್ತಿರುವಂತಹ ಮಳೆ ಕೂಡ ಏನಾಗಿತ್ತು, ನಿಂತು ಹೋಗ್ಬಿಡ್ತು, ಬರಲಿಲ್ಲ. ನೀವು ಹಿಂದೆ ಆ ಸಾಯಿಬಾಬಾಗೂ ಹೀಗೆ ಬುದ್ಧಿ ಕಲಿಸಿದ್ರಿ, ನೀವು ಈಗ ಹಿಂದೆ ಆ ಸಾಯಿಬಾಬಾಗೂ ಕೂಡ ಹಿಂಗೆ ಬುದ್ಧಿ ಕಲಿಸಿದ್ರಿ ಎಂದು ನಮ್ಮ ದೇಶದ ಯೋಗಿ ಬಾಬಾಗಳನ್ನು ಸಾಕಷ್ಟು ಕಠಿಣ ಶಬ್ದಗಳಲ್ಲಿ ವರ್ಣಿಸಿದೆ ನೋಡ್ರಿ. ಹಿಂದೆ ನೀವು ಆ ಸಾಯಿಬಾಬಾ ಕೂಡ ನೀವೇನು ಮಾಡಿದ್ರೆ ಇದೇ ರೀತಿಯಾಗಿ ಬುದ್ಧಿಯನ್ನು ಕಲಿಸಿದ್ರಿ ಅಂತ ನಮ್ಮ ದೇಶದ ಯೋಗಿಗಳನ್ನಾಗಲಿ ಬಾಬಾಗಳನ್ನಾಗಲಿ ಸಾಕಷ್ಟು ಪದಗಳಲ್ಲಿ ವರ್ಣನೆಯನ್ನು ಮಾಡ್ತಾನೆ. ಒಂದು ಸಲ ವಿಧಾನಸೌಧದ ಬಳಿ ಆಟೋಕ್ಕಾಗಿ ಪರದಾಡುತ್ತಿದ್ದೆ ನೋಡ್ರಿ. ನೋಡಿ ಏನು ಹೇಳ್ತಾರ, ಒಂದು ಸಲ ವಿಧಾನಸೌಧದ ಬಳಿ ಆಟೋಕ್ಕಾಗಿ ಪರದಾಡುತ್ತಿದ್ದೆ ನೋಡಿ. ಅವಾಗ ಕವಿಗಳು ಏನು ಹೇಳ್ತಾರೆ, ಒಂದು ಸಲ ನಾವು ವಿಧಾನಸೌಧದ ಬಳಿ ಏನು ಮಾಡ್ತಾ ಇದ್ನಿ, ಆಟೋಕ್ಕಾಗಿ ಓಡಾಡಕತ್ತಿದ್ನಿ. ಆ ಕಡೆ ಬರ್ತಾ ಇಲ್ಲಪ್ಪ, ಆಟೋ ಬರ್ತಾ ಇಲ್ಲ ಅಂತೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ನಾನೇನು ಮಾಡ್ತಾ ಇದ್ನಿ, ಪರದಾಡುತ್ತಿದ್ದೆ. ದೂರದಲ್ಲಿ ಹೋಗುತ್ತಿದ್ದ ಒಬ್ಬ ಆಟೋ ಚಾಲಕರು ನಾನಿದ್ದ ಕಡೆಗೆ ಬಂದರು ನೋಡಿ. ದೂರದಲ್ಲಿ ಹೋಗ್ತಿರುವಂತಹ ಒಬ್ಬ ಆಟೋ ಚಾಲಕರು ನಾನು ಪರದಾಡುತ್ತಿರುವುದನ್ನು ನೋಡಿ ಏನು ಮಾಡಿದರು, ಅವರು ಬಂದರು ಅಂತ ಹೇಳಕತ್ತಾನ ನೋಡಿ. ಏನು ಹೇಳಕತ್ತಾರಪ್ಪ ಅಂದ್ರೆ, ನಾನು ಒಂದು ಸಲ ಆಟೋಕ್ಕಾಗಿ ಏನು ಪರದಾಡಕತ್ತಿದ್ನಲ್ಲ, ಹೀಗಾಗಿ ದೂರದಲ್ಲಿ ಹೋಗ್ತಿರುವಂಥ ಒಬ್ಬ ಆಟೋ ಚಾಲಕರು ಏನು ಮಾಡಿದರು, ನಾನಿದ್ದ ಕಡೆಗೆ ನನ್ನನ್ನು ನೋಡಿ ಬಂದರು. ಏನು ಸಾರ್ ನೀವು ನರಸಿಂಹಯ್ಯನವರಲ್ಲವೇ, ಆಟೋ ಬೇಕೇ, ಎಲ್ಲಿಗೆ ಹೋಗಬೇಕು ಎಂದು ತುಂಬ ವಿಶ್ವಾಸದಿಂದ ಕೇಳಿದರು. ಆಗ ನಾನು ಏನು ಪರದಾಡುತ್ತಿರುವುದನ್ನು ವಿಧಾನಸೌಧದ ಬಳಿ ಏನು ಪರದಾಡುತ್ತಿದ್ನಲ್ಲ, ಆವಾಗ ದೂರದಿಂದ ನೋಡಿರುವಂತಹ ಆಟೋ ಚಾಲಕರು ನಾನಿದ್ದ ಕಡೆಗೆ ಬಂದು ಏನು ಕೇಳಿದ್ರು, ಸರ್ ನೀವು ನರಸಿಂಹಯ್ಯನವರಲ್ವಾ ಅಂತೇಳಿ ನನ್ನನ್ನು ಕೇಳಿದರು. ಅವ್ರು ನನ್ನನ್ನು ಗುರುತು ಹಿಡಿದು ಮಾತನಾಡಿಸಿದರು. ನಿಮ್ಗೆ ಆಟೋ ಬೇಕಾ, ನೀವು ಎಲ್ಲಿಗೆ ಹೋಗಬೇಕು ಸರ್ ಅಂತೆ ಬಹಳ ಆತ್ಮೀಯತೆಯಿಂದ ವಿಶ್ವಾಸದಿಂದ ಅವ್ರು ಏನು ಮಾಡಿದರು, ಕವಿಗಳನ್ನು ಕೇಳ್ತಾರ. ನನಗಂತೂ ಪರಮಾಶ್ಚರ್ಯವಾಯಿತು ನೋಡ್ರಿ. ಆವಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು, ಏನಪ್ಪ ಇಷ್ಟೊಂದು ದೊಡ್ಡದಾಗಿರುವಂತಹ ಬೆಂಗಳೂರಿನಲ್ಲಿ ನನ್ನನ್ನು ಇವರು ಹೆಸರಿಟ್ಟು ಕರೆಯಕತ್ತಾರ, ನನ್ನ ಬಗ್ಗೆ ಇವ್ರು ತಿಳ್ಕೊಂಡಿದ್ದಾರಲ್ಲ, ಇವ್ರಿಗೆ ಹೆಂಗೆ ನಾನು ಗೊತ್ತು ಅಂತೇಳಿ ನನಗೆ ಆಶ್ಚರ್ಯ ಅಷ್ಟೇ ಅಲ್ಲ ಪರಮಾಶ್ಚರ್ಯ ಆಯಿತು ಅಂತ ಕವಿಗಳು ಹೇಳ್ತಾರೆ. ಹಿಂದಿನ ಕಹಿ ಅನುಭವಗಳಿಗಿಂತ ತೀರ ಭಿನ್ನವಾದ ಅನುಭವ ನೋಡಿ. ಹಿಂದಾಗಿರುವಂತಹ ಹಲವಾರು ಅನುಭವಕ್ಕಿಂತ ನನಗೆ ಇದೊಂಥರ ಭಿನ್ನವಾದಂತಹ ಅನುಭವ. ಯಾಕಂದರೆ ನಾವೇ ಆಟೋ ರಿಕ್ಷಾವನ್ನು ಹಿಡ್ಕೊಂಡು ಹೋಗಿ, ನಾವೇ ಕುಳಿತುಕೊಂಡು, ನಾವೇ ಸಾವಕಾಶ ಓಡಿಸಪ್ಪ ಹಾಗೆ ಹೀಗೆ ಅಂತೆಲ್ಲ ಅವ್ರ ಕಡೆಯಿಂದ ಬೋಧನೆ ಕೇಳಿಸ್ಕೊಂಡು ನಾವು ಮಾತಾಡಿದ್ದನ್ನು ಅವ್ರಿಗೆ, ಆದರೂ ಕೂಡ ಅವರು ಅಷ್ಟು ನಮಗೆಲ್ಲ ವಾಪಸ್ ಮಾತಾಡಿದ್ರು ಕೂಡ, ಆದರೆ ಈಗ ಅವರು ಆಟೋ ರಿಕ್ಷಾದವನ್ನ ನಾನಿದ್ದ ಕಡೆಗೆ ಬಂದು ನನ್ನನ್ನೇ ಗುರ್ತು ಹಿಡಿದು ಮಾತಾಡಿ ನನ್ನ ಹೆಸರನ್ನೇ ಕೇಳಿ ಈಗ ಅವ್ರು ನನಗೆ ಆತ್ಮೀಯ ವಿಶ್ವಾಸದಿಂದ ಹೇಳಕತ್ತಾರ. ಅದು ನನಗೆಲ್ಲ ಅನುಭವಗಳಿಗಿಂತ ಇದೊಂಥರ ಭಿನ್ನವಾದಂತಹ ಅನುಭವ ಅಂತ ಕವಿಗಳು ಹೇಳ್ತಾರೆ. ಬಸವನಗುಡಿ ನ್ಯಾಷನಲ್ ಕಾಲೇಜಿಗೆ ಹೋಗಬೇಕಪ್ಪ ಎಂದೆ. ಆವಾಗ ಏನು ಹೇಳ್ತಾರೆ, ನಾನು ಎಲ್ಲಿಗೆ ಹೋಗ್ಬೇಕಂತ ಕವಿಗಳು ಹೇಳ್ತಾರೆ, ಬಸವನಗುಡಿ ನ್ಯಾಷನಲ್ ಕಾಲೇಜ್ ಕಡೆ ನಾನು ಹೋಗಬೇಕು ಅಂತೇಳಿ ಕವಿಗಳಿಗೆ ನಾನು ಹೇಳಿದ್ನಿ. ಕವಿಗಳು ಯಾರಿಗೆ ಹೇಳ್ತಾರೋ, ಕವಿಗಳು ನಾನು ಬಸವನಗುಡಿ ಕಾಲೇಜ್ಗೆ ಹೋಗ್ಬೇಕಪ್ಪ ಅಂತ ಆಟೋ ಚಾಲಕನಿಗೆ ಹೇಳಿದೆ ಅಂತ ಹೇಳ್ತಾರೆ. ಕುಳಿತುಕೊಳ್ಳಿ ಅಂದರು. ಆಗ ಅವ್ರೇನು ಆಟೋ ಚಾಲಕ ನನಗೇನಂದ್ರೆ, ಸರ್ ನೀವು ಬಂದು ಆಟೋದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಏನು ಸರ್ ನೀವು ವೈಸ್ ಚಾನ್ಸಲರ್ ಆಗಿದ್ದೀರಿ, MLC ಆಗಿದ್ದೀರಿ, ಒಂದು ಕಾರ್ ಇಟ್ಕೊಳ್ಳೋದಕ್ಕೆ ಆಗಲಿಲ್ಲವೇ ಈ ವಯಸ್ಸಿನಲ್ಲಿ, ಈ ಬಿಸಿಲಿನಲ್ಲಿ ಆಟೋ ಹುಡುಕುತ್ತಿದ್ದೀರಿ ನೋಡು. ಅವಾಗ ಏನು ಹೇಳ್ತಾನೆ ಆಟೋ ಚಾಲಕ, ಸರ್ ಏನು ಸರ್ ನೀವು ವೈಸ್ ಚಾನ್ಸಲರ್ ಆಗಿದ್ದೀರಿ, ಈ ಕಾಲೇಜಿನ ಚಾನ್ಸಲರ್ ಆಗಿದ್ದೀರಲ್ವಾ, ನೀವು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹೋಗ್ತಾ ಇದ್ರಲ್ವಾ, ನೀವು ವೈಸ್ ಚಾನ್ಸಲರ್ ಆಗಿದ್ದೀರಿ, ಅಷ್ಟೇ MLC ಕೂಡ ಆಗಿದ್ದೀರಿ, ಆದರೆ ನಿಮ್ಗೊಂದು ಕಾರ್ ಇಟ್ಕೊಳ್ಳಿಕ್ಕೂ ಆಗ್ತಾ ಇಲ್ವಾ ಸರ್, ನಿಮ್ಗೆ ಇಂಥ ವಯಸ್ಸೊಳಗೆ ಸಿಕ್ಕಾಪಟ್ಟೆ ಬಿಸಿಲೈತಿ, ಇಷ್ಟೊಂದು ಬಿಸಿಲಿರುವಂತಹ ಇಂತಹ ದಿನಮಾನಗಳಲ್ಲಿ ನಿಮ್ಮ ಬಹಳ ವಯಸ್ಸು ಕೂಡ ಆಗಿದೆ, ನೀವು ಕಾರನ್ನು ಇಟ್ಕೋ ಬದಲು ಆಟೋನ ಹುಡುಕ್ತಿದ್ದೀರಲ್ವಾ ಸರ್ ನೀವು
ಅಂಥೇಳಿ ಆಟೋ ಚಾಲಕ ಯಾರಿಗೆ ಪ್ರಶ್ನೆ ಮಾಡ್ತಾನೆ? ಕವಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಯಾರು ಕಾರ್ ಇಟ್ಕೊಂಡಿದ್ದಾರೆ ಎಂದು ತನ್ನ ಆಗ್ರಹ ಅನುಕಂಪವನ್ನು ವ್ಯಕ್ತಪಡಿಸಿದರು. ಯಾರು ಕಾರ್ ಇಟ್ಕೊಂಡಿದ್ದಾರೆ ಅಂಥೇಳಿ ಅವರು ತಮ್ಮ ಆಗ್ರಹವಾದಂತಹ ಅನುಕಂಪವನ್ನು, ಒಂಥರ ಸಿಟ್ಟಿನ ಭರದಲ್ಲಿರ್ತಕ್ಕಂಥ ಅನುಕಂಪವನ್ನು ಕವಿಗಳು ಆಟೋ ಚಾಲಕನ ಮೇಲೆ ತೋರಿಸ್ತಾರೆ. ನನಗೆ ಅವಶ್ಯಕತೆಯೂ ಇಲ್ಲ, ನನ್ನಲ್ಲಿ ದುಡ್ಡು ಇಲ್ಲಪ್ಪ ಅಂದೆ. ನನಗೆ ಅದರ ಅವಶ್ಯಕತೆಯೂ ಇಲ್ಲ, ಆಮೇಲೆ ಕಾರ್ ಗಾಡಿ ಇಟ್ಕೊಳ್ಳುವಂತಹ ನನ್ನಲ್ಲಿ ಅಷ್ಟೊಂದು ದುಡ್ಡೂ ಇಲ್ಲ. ಹೌದಾ, ನಾನೊಬ್ಬ ಸಾದಾ ಸೀದಾ ಆಗಿರುವಂಥ ಒಬ್ಬ ಸರಳವಾದಂತಹ ವ್ಯಕ್ತಿ ನಾನು. ಹೀಗಾಗಿ ನನಗೆ ಕಾರ್ ಇಟ್ಕೊಳ್ಬೇಕನ್ನುವಂತಹ ಅವಶ್ಯಕತೆ ನನ್ನಲ್ಲಿ ಏನು ಬಂದಿಲ್ಲ. ದೇವ್ರು ಕಾಲು ಕೊಟ್ಟಿದ್ದಾನೆ, ನಾನು ನಡೆದೇ ಹೋಗ್ತೀನಿ. ದೇವ್ರು ಬುದ್ಧಿ ಕೊಟ್ಟಿದ್ದಾನೆ, ನಾನು ಆಟೋದಲ್ಲಿ ಪ್ರಯಾಣವನ್ನು ಮಾಡ್ತೀನಿ. ಬುದ್ಧಿಯನ್ನು ಖರ್ಚು ಮಾಡಿ ನಾನು ಕಾರ್ ಗಾಡಿ ತೊಗೊಂಡು ಹೋಗ್ಬೇಕನ್ನುವಷ್ಟು ನನ್ನ ಕಡೆ ಅಮೌಂಟ್ ಇಲ್ಲ, ದುಡ್ಡಿಲ್ಲ. ಇದು ಅಯೋಗ್ಯರಿಗೆ ಕಾಲ ಸರ್ ಎಂಬುದಾಗಿ ಹೇಳಿ ಅದೇ ಧಾಟಿಯಲ್ಲಿ ಮುಂದುವರಿದು ಸಾರ್ವಜನಿಕ ಕ್ಷೇತ್ರದ ಆಯಕಟ್ಟಿನಲ್ಲಿ ಕುಳಿತಿರುವ ಎಲ್ಲ ಸೇವಕರನ್ನು ವಾಚಾಮಗೋಚರವಾಗಿ ಬೈದುಕೊಂಡು ಬಂದರು. ನೋಡಿ, ಇದು ಅಯೋಗ್ಯರಿಗೆ ಕಾಲ ಸರ್, ಇದು ನಮ್ಮಂಥವರಿಗೆ, ಸರಳವಾದಂತಹ ವ್ಯಕ್ತಿಗಳಿಗೆ, ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಕಾಲ ಅಲ್ಲ ಅಂತೇಳಿ ಏನು ಮಾಡಿದ್ರು, ಅದೇ ಧಾಟಿಯಲ್ಲಿ ಮುಂದುವರೆದು ಸಾರ್ವಜನಿಕ ಕ್ಷೇತ್ರದ ಆಯಕಟ್ಟು, ಏನು ಬಸ್ ಸ್ಟಾಂಡ್, ಆಮೇಲೆ ಸಾರ್ವಜನಿಕ ಸ್ಥಳ ಕುಳಿತಿರುವಂತಹ ಜನರನ್ನು ಎಲ್ಲ ಅವರನ್ನು ಕುಳಿತುಕೊಂಡು ನೋಡಿಕೊಂಡು ಆಟೋ ರಿಕ್ಷಾ ಹೋದಂಗೆ ಅವರನ್ನು ಬೇಡ್ಕೊಂಡು ಮಾತಾಡಿಕೊಂಡು ಹೊರಟರು. ಒಂದು ಸಂಜೆ ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಒಂದು ದಿನ ಒಂದು ಸಂಜೆ ಏನಾಗಿತ್ತಪ್ಪ ಅಂತಂದ್ರೆ, ಜಯನಗರದಲ್ಲಿರ್ತಕ್ಕಂಥ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವಿತ್ತು. ನ್ಯಾಷನಲ್ ಕಾಲೇಜಿನಲ್ಲಿ ಏನಾಗಿತ್ತು, ಒಂದು ಪ್ರೋಗ್ರಾಮ್ ಇತ್ತು. ಅದು ಮುಗಿಯುವುದು ರಾತ್ರಿ 10 ಗಂಟೆ ಆಯಿತು. ನೋಡಿರಿ, ಅದು ಮುಗಿಬೇಕಾದ್ರೆ ಎಷ್ಟಾಯಿತು? ರಾತ್ರಿ 10 ಗಂಟೆ ಆಯಿತು. ಅವತ್ತೇನು ನ್ಯಾಷನಲ್ ಕಾಲೇಜಿನವ್ರಿಗೆ ಏನೋ ಒಂದು ಸಂಜೆ ಜಯನಗರದಲ್ಲಿರ್ತಕ್ಕಂತಹ ನ್ಯಾಷನಲ್ ಕಾಲೇಜಿನಲ್ಲಿ ಏನಿತ್ತು ಒಂದು ಕಾರ್ಯಕ್ರಮ ಇತ್ತಲ್ಲ, ಅದು ಮುಗಿಬೇಕಾದ್ರೆ ಎಷ್ಟಾಯಿತು? ರಾತ್ರಿ 10 ಗಂಟೆ ಆಯಿತು ಸರಿ ಸುಮಾರು. ಆಟೋಗಾಗಿ ಕಾಲೇಜಿನ ಹತ್ತಿರ ಅಲ್ಲಿಯೇ ಕೆಲವು ಉಪಾಧ್ಯಾಯರೊಂದಿಗೆ ಕಾದು ನಿಂತಿದ್ದೆ. ನೋಡಿ, ಆಟೋಗಾಗಿ ಅಲ್ಲೇನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅವರು ಏನು ಉಪಾಧ್ಯಾಯರು ಇದ್ರಲ್ಲ, ಗುರುಗಳು ಇದ್ರಲ್ಲ, ಅವರು ಕಾಲೇಜಿನಲ್ಲಿ ಫಂಕ್ಷನ್ ಮುಗಿದ ನಂತರ ಪ್ರೋಗ್ರಾಮ್ ಮುಗಿದ ಮೇಲೆ ಏನು ಮಾಡಿದರು, ಅವರು ಅಲ್ಲೇ ನಿಂತಿದ್ರು ಕಾಲೇಜಿನ ಹತ್ರ. ನಾನು ಅವ್ರ ಜೊತೆ ಹೋಗಿ ನಿಂತ್ಕೊಂಡು ಏನು ಮಾಡ್ತಾಯಿದ್ನಿ, ಆಟೋಗಾಗಿ ಕಾದು ನಿಂತಿದ್ದೆ. ಇಷ್ಟು ಹೊತ್ತಿನಲ್ಲಿ ಹಾಸ್ಟೆಲ್ನಲ್ಲಿ ಊಟ ಇರುವುದಿಲ್ಲ, ಆದುದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿ ಎಂದು ಒಬ್ಬಿಬ್ಬ ಉಪಾಧ್ಯಾಯರು ಒತ್ತಾಯಪಡಿಸುತ್ತಿದ್ದರು. ನೋಡ್ರಿ, ಅವಾಗ ಇಷ್ಟು ಹೊತ್ತೊಳಗೆ ಯಾವುದೇ ಹಾಸ್ಟೆಲ್ ಒಳಗೆ ಊಟ ಸಿಗುವುದಿಲ್ಲ. ಯಾಕಂದ್ರೆ ರಾತ್ರಿ 10 ಗಂಟೆ ಆಗೈತಿ. 10 ಗಂಟೆ ಆಗಿರುವಂಥ ಸಂದರ್ಭದಲ್ಲಿ ಯಾವುದೇ ಹಾಸ್ಟೆಲ್ ಒಳಗೆ ಊಟ ಸಿಗೋದಿಲ್ಲ. ಹೀಗಾಗಿ ನೀವು ನಮ್ಮ ಮನೆಗೆ ಬಂದು ಊಟವನ್ನು ಮಾಡ್ಕೊಂಡು ಹೋಗಿ ಸರ್ ಅಂತ ಉಪಾಧ್ಯಾಯರು ಏನು ಮಾಡ್ತಾಯಿದ್ರು, ಒಂದಿಬ್ಬರು ಉಪಾಧ್ಯಾಯರು ಒತ್ತಾಯವನ್ನು ಪಡಿಸ್ತಾ ಇದ್ರು. ಯಾಕಂದ್ರೆ ರಾತ್ರಿ 10 ಗಂಟೆ ಆಗೈತಿ. ಆ ಟೈಮಲ್ಲಿ ಎಲ್ಲ ಹಾಸ್ಟೆಲ್ಗಳು ಆಮೇಲೆ ಹೋಟೆಲ್ಗಳು ಎಲ್ಲವೂ ಬೆಂಗಳೂರು ಅಂತ ದೊಡ್ಡ ನಗರಗಳಲ್ಲಿ ಕ್ಲೋಸ್ ಆಗಿರ್ತಾವೆ. ಹೀಗಾಗಿ ಮುಚ್ಚಿಬಿಟ್ಟಿರ್ತಾರೆ. ಈಗ ಹಾಸ್ಟೆಲ್ನಲ್ಲಿ ಇವ್ರು ಈಗ ಉಳಿದಲ್ಲಿ ಹಾಸ್ಟೆಲ್ನಲ್ಲಿ ಉಳಿದಿದ್ರಲ್ಲ, ಹೀಗಾಗಿ ಹಾಸ್ಟೆಲಲ್ಲಿ ಊಟ ಇರೋದಿಲ್ಲ. ಹೀಗಾಗಿ ಸರ್ ನೀವು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂಥೇಳಿ ಹೇಳತ್ತಿದ್ರು, ಒತ್ತಾಯವನ್ನು ಪಡಿಸ್ತಾ ಇದ್ರು. ಪರವಾಗಿಲ್ಲ, ಒಂದು ಹೊತ್ತು ಊಟ ಇಲ್ಲದೆ ಇದ್ದರೆ ಚಿಂತೆ ಇಲ್ಲ, ತುಂಬ ಹೊತ್ತಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟೆ. ಹೀಗಾಗಿ ಅವರೇನು ಒತ್ತಾಯವನ್ನು ಪಡಿಸ್ತಾ ಇದ್ರಲ್ಲ, ಒತ್ತಾಯ ಪಡಿಸ್ತಾ ಇರುವಂತಹ ಉಪಾಧ್ಯಾಯರಿಗೆ ಇವ್ರು ಏನು ಹೇಳ್ತಾರೆ, ಪರವಾಗಿಲ್ಲ ಬಿಡಿ, ನನಗೆ ಒಂದು ಹೊತ್ತು ಊಟವನ್ನು ಇರದೇ ಇದ್ದರೆ ನನಗೇನು ಚಿಂತೆ ಇಲ್ಲ, ನನಗೇನು ಭಾಳ ಹೊತ್ತಾಗೈತಲ್ಲ, ಏನು ಬೇಡ ಅಂತೇಳಿ ಇವ್ರು ಏನು ಮಾಡಿದ್ರು, ಅಲ್ಲಿಂದ ಹೊರಟರು. ಯಾರು ಹೊರಟರು? ಕವಿಗಳು. ಆಟೋ ಚಾಲಕರು ಸ್ವಲ್ಪ ವಯಸ್ಸಾದವರು. ನೋಡಿ, ಆಟೋ ಚಾಲಕರಿಗೂ ಕೂಡ ಏನಾಗಿತ್ತು, ಸ್ವಲ್ಪ ವಯಸ್ಸಾಗಿತ್ತು. ಇದನ್ನೆಲ್ಲ ಸಾವಧಾನವಾಗಿ ಕೇಳ್ತಿದ್ರು. ಅವಾಗ ಆಟೋ ಚಾಲಕರು ಏನು ಮಾಡ್ತಾಯಿದ್ರು, ಅವ್ರು ಮಾತನಾಡೋದನ್ನು ಸಮಾಧಾನದಿಂದ ಕೇಳ್ತಾ ಇದ್ರು. ಯಾಕೆ ಸರ್, ನಿಮಗೆ ಮನೆ ಇಲ್ಲವೇ? ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ಹೇಳುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ವಯಸ್ಸಾಗಿರುವಂಥ ಆಟೋ ಚಾಲಕರ ಇವರು ಮತ್ತು ಉಪಾಧ್ಯಾಯರು, ಕವಿಗಳು ಮತ್ತು ಉಪಾಧ್ಯಾಯರು ಮಾತನಾಡುವಂತಹ ಮಾತಿನ ಸನ್ನಿವೇಶವನ್ನು ಇವರು ಆಲಿಸಿದ್ರು. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಯಾಕೆ ಸರ್ ನಿಮಗೆ ಮನೆ ಇಲ್ಲನ್ರಿ, ನಿಮ್ಮ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಹೇಳಕತ್ತಿರಲ್ಲ, ನಿಮಗೆ ಮನೆಯಲ್ಲಿ ಇಲ್ವಾ, ಮನೆಯದು ಇಲ್ವಾ, ನಿಮ್ಮ ಕುಟುಂಬ ಇಲ್ವಾ ಅಂತ ಏನು ಮಾಡ್ತಾರೆ ಆಟೋ ಚಾಲಕರು ಕೇಳ್ತಾರೆ. ಇಲ್ಲಪ್ಪ, ನನಗೆ ಮನೆಗಿನೇ ಇಲ್ಲ, ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಅಂದೆ. ನೋಡಿ, ಇಲ್ಲಪ್ಪ ನನಗೆ ಮನೆಗಿನೇ ಯಾವುದು ಅಂತೇನಿಲ್ಲ, ಕುಟುಂಬ ಹೆಂಡತಿ ಮಕ್ಕಳು ಅಂತ ಯಾರೂ ಇಲ್ಲ, ನಾ ಎಲ್ಲದೀನಿ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ ಅಂತ ಐತಲ್ಲ, ಅಂಥ ಹಾಸ್ಟೆಲಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ಸರ್. ಅವಾಗ ಏನು ಹೇಳ್ತಾನೆ ಆಟೋ ಚಾಲಕ ಕವಿಗಳಿಗೆ, ಇಷ್ಟು ಹೊತ್ತೊಳಗೆ ನೀವು ಉಪವಾಸ ಇರಬಾರ್ದು ಸರ್ ಅಂತೇಳಿ ಹೇಳ್ತಾನೆ. ನೀವು ಈಗ ಆಲ್ರೆಡಿ ರಾತ್ರಿ 10 ಗಂಟೆ ಆಗಿದೆ ಸರ್, ಈಗ ನೀವು ಇಷ್ಟೊಂದು ಹೊತ್ತೊಳಗೆ ನೀವು ಉಪವಾಸ ಮಲ್ಕೋಬಾರ್ದು, ನಿಮಗೂ ಕೂಡ ವಯಸ್ಸಾಗಿದೆ ಅಂತ ಹೇಳತ್ತಾರ. ವಿಶ್ವೇಶ್ವರಪುರದಲ್ಲಿರುವ ಸಜ್ಜನರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ. ನೋಡಿ, ವಿಶ್ವೇಶ್ವರಪುರದಲ್ಲಿರ್ತಕ್ಕಂಥ ಒಂದು ಸಜ್ಜನರಾವ್ ಅಂತಹ ಏರಿಯಾದಲ್ಲಿ ಏನೈತಿ, ಒಂದು ಸಜ್ಜನರಾವ್ ಸರ್ಕಲ್ ಅಂತ ಐತಿ, ಅಲ್ಲಿಗೆ ಹೋಗೋಣ ಬನ್ನಿ ಸರ್ ಅಂತ
ಹೇಳಕತ್ತಾರ. ಯಾರು ಯಾರಿಗೆ ಹೇಳಕತ್ತಾರ? ಆಟೋ ಚಾಲಕ ಕವಿಗಳಿಗೆ ಹೇಳತ್ತಾರ. ಅಲ್ಲಿ ಇಡ್ಲಿ ಮಾರುತ್ತಾರೆ, ನೀವು ಇಡ್ಲಿ ತಿನ್ನುವುದನ್ನು ಕಾಯುತ್ತೇನೆ ಎಂದು ತುಂಬ ಆತ್ಮೀಯವಾಗಿ ವಿನಂತಿಸಿಕೊಂಡ. ನೋಡ್ರಿ, ಅಲ್ಲಿ ಇಡ್ಲಿ ಮಾರ್ತಾರೆ. ಎಲ್ಲಿ? ವಿಶ್ವೇಶ್ವರಪುರದಲ್ಲಿರ್ತಕ್ಕಂಥ ಸಜ್ಜನರಾವ್ ಸರ್ಕಲ್ಗೆ ಹೋಗೋಣ ಸರ್, ಅಲ್ಲಿ ಇಡ್ಲಿ ಮಾರ್ತಾರೆ ಇಷ್ಟೊತ್ತಿಗೆ, ನೀವು ಇಡ್ಲಿ ತಿನ್ನೋ ತನಕ ನಾ ಏನು ಮಾಡ್ತೀನಿ, ವೇಟ್ ಮಾಡ್ತೀನಿ, ಕಾಯ್ತೀನಿ ಅಂತ ತುಂಬ ಆತ್ಮೀಯತೆಯಿಂದ, ತುಂಬ ವಿಶ್ವಾಸದಿಂದ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾರೆ. ತುಂಬ ಥ್ಯಾಂಕ್ಸ್, ನಿಮ್ಮಂಥವರು ಬಹಳ ಅಪರೂಪ. ಅದಕ್ಕೆ ಅವರು ಕವಿಗೆ ಹೇಳ್ತಾರೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ. ನೀವು ಇಷ್ಟೊತ್ತಿನಲ್ಲೂ ಕೂಡ ನಾನು ಏನದು ಇಡ್ಲಿ ತಿನ್ನೋವರೆಗೂ ನೀವು ಕಾಯ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲಿ ಹೋಗೋಣ ಬನ್ನಿ, ನೀವು ತಿನ್ನೋರು ನಾನು ಕಾಯ್ತೀನಿ ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮಂಥವ್ರು ಇರೋದು ಬಹಳ ಅಪರೂಪ, ನೂರಲ್ಲಿ ನಿಮ್ಮಂಥವ್ರು ಒಬ್ಬರು ಮಾತ್ರ ಇರ್ತಾರೆ, ಎಲ್ಲರೂ ನಿಮ್ಮ ಹಾಗೆ ಇರುವುದಿಲ್ಲ ಅಂಥೇಳಿ ಧನ್ಯವಾದಗಳನ್ನ ಕವಿಗಳು ಆಟೋ ಚಾಲಕನಿಗೆ ಹೇಳ್ತಾರೆ. ಆಟೋದವರಿಗೂ ಮಾನವೀಯತೆ ಇಲ್ಲ ಎಂದು ಹೇಳುತ್ತಾರೆ, ನೀವು ಅದಕ್ಕೆ ಅಪವಾದ ಎಂದು ವಂದಿಸಿರಿ. ನೋಡಿ, ಆಟೋದವರು ಕೂಡ ಮಾನವೀಯತೆನೇ ಇರೋಂಗಿಲ್ಲ, ಅವ್ರು ತಗ್ಗದಿನಲ್ಲೇ ಓಡಿಸ್ತಾರೆ, ಅಪಶಕುನ ಅಂತ ಬೈತಾರೆ, ಹಾಗೆ ಏನೋ ಹಲವಾರು ಅಪವಾದಗಳನ್ನು ನಾವು ಆಟೋ ಚಾಲಕರ ಬಗ್ಗೆ ಕೇಳಿರ್ತೀವಿ. ಆದರೆ ನೀವು ಅದಕ್ಕೆ ತದ್ವಿರುದ್ಧವಾಗಿದ್ದೀರಿ, ನೀವು ಅದಕ್ಕೆ ಅಪವಾದವಾಗಿದ್ದೀರಿ. ಯಾಕಂದರೆ ನೀವು ಮಾತನಾಡುವಂತಹ ಮಾತಾಗಿರ್ಬೋದು, ನಿಮ್ಮಲ್ಲಿ ನಯ ವಿನಯವನ್ನು ಕಂಡೆ. ನೀವು ನಾನು ಇಷ್ಟೊತ್ತಿಗೆ ಊಟ ಇಲ್ಲ ಅಂತ ಹೇಳಿದ್ರಿ, ಅದಾದಮೇಲೆ ನೀವು ಊಟ ಮಾಡೋ ಮಟ್ಟ, ಇಡ್ಲಿ ತಿನ್ನೋ ಮಟ್ಟ ನಾನು ಕಾಯ್ತೀನಿ, ಕುಟುಂಬ ಇಲ್ಲ ಅಂತ ಕೇಳ್ಕೊಂಡ್ರಿ, ವಿನಂತಿಸಿಕೊಂಡ್ರಿ, ಆತ್ಮೀಯವಾಗಿ ನನ್ನ ಜೊತೆ ನಡ್ಕೊಂಡ್ರಿ, ಅದಕ್ಕೆ ನಿಮಗೂ ಕೂಡ ಮಾನವೀಯತೆ ಐತಿಯಾ? ಆಟೋ ಚಾಲಕರಿಗೆ ಮಾನವೀಯತೆ ಇಲ್ಲ ಅಂತ ಹೇಳ್ತಾರೆ, ನಿಮಗೂ ಕೂಡ ಮಾನವೀಯತೆ ಉಳ್ಳವ್ರು ಆಗಿದ್ದೀರಿ ನೀವು ಕೂಡ ಅಂಥೇಳಿ, ನೀವು ಅದಕ್ಕೆ ತದ್ವಿರುದ್ಧವಾಗಿದ್ದೀರಿ, ನೀವು ಅವರೆಲ್ಲ ಮೇಲಿರುವಂಥ ಅಪವಾದಗಳ ತಡೆದು ಹಾಕುವಂಥವ್ರಾಗಿದ್ದೀರಿ ಅಂತೇಳಿ ಏನು ಮಾಡ್ತಾರೆ ಕವಿಗಳು ಇಲ್ಲಿ ಆತನಿಗೆ ಹೇಳ್ತಾರೆ. ನೋಡಿ, ಎಂದು ವಂದಿಸಿದೆ ಅಂದ್ರೆ ಆತನಿಗೆ ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿ ಹೇಳ್ತಾರೆ. ನೋಡಿ, ಇಲ್ಲಿ ಕವಿಗಳೇನಪ್ಪ ಅಂದ್ರೆ ತಮ್ಮ ಆಟೋ ರಿಕ್ಷಾದಲ್ಲಿ ಹೋಗ್ತಿರುವಂತಹ ಸಂದರ್ಭಗಳನ್ನ, ಬೆಂಗಳೂರಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿಯಾಗಿ ಪ್ರಸಂಗಗಳಿರ್ತಾವೆ, ಆಟೋ ಚಾಲಕ ಯಾವ ರೀತಿಯಾಗಿ ಬೈತಿರ್ತಾನ, ಒಬ್ಬ ಅಪಶಕುನ ಅಂತಾನ, ಒಬ್ಬ ನಿಮಗೂ ಅಷ್ಟ ಕುಟುಂಬ ಐತೆ ಅಂತ ತಿಳ್ಕೊಂಡಾರ, ನಮಗೂ ಕುಟುಂಬ ಐತೆ ಅಂತ ಒಬ್ಬ ಅಂತಾನ, ಒಬ್ಬ ಜೀವದ ಮೇಲೆ ನಿಮ್ಗೆ ಅಷ್ಟ ಆಸೆ ಐತನ್ರಿ, ನಮಗೂ ಆಸೆ ಐತಂತೆ ಕವಿಗಳು ಹೇಳ್ತಾರೆ. ಅದಕ್ಕೆ ತದ್ವಿರೋಧವಾಗಿ ಇನ್ನೊಬ್ಬ ಏನು ಹೇಳ್ತಾನ, ಒಬ್ಬ ಅವರನ್ನು ಹುಡ್ಕೊಂಬಂದು ನೀವು ನರಸಿಂಹಯ್ಯನವ್ರಲ್ವಾ ಅಂತ ಕೇಳಿ ಭಿನ್ನವಾದಂಥ ಅನುಭವವನ್ನು ನೀಡುವಂಥ ಒಂದು ಕಹಿ ಅನುಭವನೇ ಹೇಳ್ತಾರೆ. ಅದಾದಮೇಲೆ ಮತ್ತೊಬ್ಬ ಚಾಲಕ, ಸರ್ ನೀವು ತುಂಬ ಒಳ್ಳೆಯವರು, ಇಷ್ಟೊಂದು ವಯಸ್ಸಾಗಿದೆ, ಇಷ್ಟೊತ್ತಲ್ಲಿ ನೀವು ಹೋಗಬಾರ್ದು, ನಿಮ್ಗೆ ಇಡ್ಲಿ ತಿನ್ನೋವರೆಗೂ ನಾನು ಕಾಯ್ತೀನಿ ಅಂತ ಮತ್ತೊಬ್ಬ ಆಟೋ ಚಾಲಕ ಹೇಳ್ತಾನೆ. ಹೀಗಾಗಿ ಅವರು ಬೆಂಗಳೂರಿನಂತಹ ನಗರದಲ್ಲಿ ಆಟೋಗಳಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರು ಆಗಿರುವಂತಹ ಘಟನೆಗಳನ್ನು, ಅನುಭವಗಳನ್ನು, ಸಿಹಿಯಾದ ಅನುಭವ ಆಗಿರ್ಬೋದು, ಕಹಿಯಾದ ಅನುಭವಗಳಾಗಿರ್ಬೋದು, ಕವಿಗಳು ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂತಹ ಈ ಗದ್ಯ ಭಾಗದಲ್ಲಿ ತುಂಬ ಏನದು ವಿನಮ್ರತೆಯಿಂದ ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಹೌದಾ, ಅಂದಿನ ಕಾಲದಲ್ಲಿ 50 ಪೈಸೆ ಅಂದರೆ ತುಂಬ ದೊಡ್ಡದಿರೋದು. ಇಂದಿನ ಕಾಲದಲ್ಲಿ 500 ರೂಪಾಯಿ ಇದ್ರೂ ಕಮ್ಮಿನೇ ಅಂತ ಹೇಳ್ಬೋದು. ಆದರೆ ಅಂದಿನ ಕಾಲದಲ್ಲಿ ಪೈಸೆಗೂ ಲೆಕ್ಕ ಇರ್ತಾಯಿತ್ತು. ಆ ಕಾಲನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಅವತ್ತು 50 ಪೈಸೆ ಇವತ್ತು 500 ರೂಪಾಯಿಗೂ ಸಮ ಆಗಂಗಿಲ್ಲ. ಯಾಕಂದ್ರೆ ಅಷ್ಟೊಂದು 50 ಪೈಸೆಲಿ ಎಲ್ಲ ರೀತಿ ಹಣ್ಣು ಹಂಪಲುಗಳನ್ನು, ಊಟವನ್ನು ಮಾಡ್ತಾಯಿದ್ರು, ಎಲ್ಲವನ್ನು ಮಾಡ್ತಾಯಿದ್ರು. ಹೌದಾ, ಆದರೆ ಇವತ್ತು 500 ರೂಪಾಯಿ ಇದ್ದರೂ ಮನುಷ್ಯನಿಗೆ ಕಮ್ಮಿ ಇದೇನೋ ಅಂತ ಅನಿಸುತ್ತೆ. ಆ ಕಾಲನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಅಲ್ವಾ? ನೋಡಿ, ಅಂದಿನ ಕಾಲದಲ್ಲಿ ಹುಟ್ಟಿದವರೇ ಪುಣ್ಯವಂತರು ಅಂತ ಹೇಳ್ಬೋದು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ, ನಿನ್ನೆ ದಿನ ತರಗತಿಯಲ್ಲಿ ಅರ್ಧ ಪಾಠವನ್ನು ಮುಗಿಸಿದ್ವಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಪೂರ್ತಿ ಪಾಠವನ್ನು ಮುಗಿಸಿದ್ದೀವಿ. ನಾಳೆ ದಿನ ತರಗತಿಯಲ್ಲಿ ಆಟೋ ರಿಕ್ಷಾದ ರಸ ಪ್ರಸಂಗಗಳನ್ನುವಂಥ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ನಿಮಗೆಲ್ಲರಿಗೂ ಮಕ್ಕಳೇ ಈ ಪಾಠ ತುಂಬ ಅರ್ಥಗರ್ಭಿತವಾಗಿ ತಿಳ್ಕೊಂಡಿರಿ ಅಂಥೇಳಿ ನಾನು ಭಾವಿಸ್ತೀನಿ. ಈಗ ನಿಮ್ಗೆ ಏನಾದರೂ ಗೊಂದಲಗಳಿದ್ದರೆ ಇನ್ನೊಮ್ಮೆ ಹೇಳ್ರಿ ಅಂತಂದರೆ, ಚೆನ್ನಾಗಿ ಪಾಠ ಮಾಡಿದಿರಿ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ರಿ. ಇಲ್ಲಿವರೆಗೂ ನನ್ನ ಪ್ರತಿಯೊಂದು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ನಾಳೆ ದಿನ ತರಗತಿಯಲ್ಲಿ ನಾವು ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.